ವಾ ಸರಿ ನಮ್ಮ ಮನೆಯವ್ರು ಬಂದ್ರಂತ. ಬರ್ಲಿ ಬಿಡ ಹಟ್ಟಾಕಿದಿ ಮಾಡ್ಕೊಂಡು ಬರೋದ್ರಾಗ 15 ದಿನ ನಿನ್ಗೆ ಏನ್ ಕಲ್ಸ್ಬೇಕೆಲ್ಲ ಕಲ್ಸಿನಿ. ಹೆಂಗ್ ಮಾತಾಡ್ಬೇಕು ನಾವು, ನೀನು ಹಂಗ ಮಾತಾಡು, ನಾನು ಹಂಗ ಮಾತಾಡ್ತೀನಿ. ಅವನ್ ಸಮಾಧಾನ ಮಾಡೋದಕ್ಕ ಇರ್ಗಪ್ಪ. ನಾವು ಈ ಸದಿ ಅಂದ್ರೆ ಗಾಬರಿಯಾಗಿ ಎದ್ದೇವಪ್ಪ ಅಂದ್ರ ಸಮಸ್ಯೆ ಪಡ್ತಾನವ. ಬಾಳ ಪ್ರೀತಿಲಿ ಎದ್ದು ಹೊರಗೆ ಬರ್ಬೇಕು ನಾವು. ಬರ್ಲಿ ಸುಮ್ಕೊಂಡ್ರ ಆವಾಜ್ ಮಾಡ್ಬೇಡ ನೀ ಒಟ್ಟ. ಸಂಖ್ಯೆ ಯಾಕೆ ಅವಸರ್ಲೆ ವಾದ ಈಕಿ ಏನ್ ಮಾಡಾಕತ್ತಾಳ? ಮನ್ಯಾಗ ಇಲ್ಲಿಕ್ಕಿ ಮಾಲಕ್ರ ಬೀಜ ಎಲ್ಲಿ ಇಡ್ಲ್ರಿ? ಬೀಜಕ್ಕೆ ಬೆಂಕಿ ಹಚ್ಚು. ಮೊದಲು ಹೊಲನ ಕಳ್ಕೊಂಡಿವಿ, ಬೀಜ ಅಂತ ಬೀಜ ಎಲ್ಲದ? ಅಯ್ಯ ಅಯ್ಯ ಯಾಕಲೇ ಸಂಖ್ಯಾ ಯಾಕೆ ಏನ್ ಮಾಡಕತ್ತಿದಿ? ಗಾಬರಿಯಾಗಿ ಓಡಿ ಬಂದಲ್ಲ ಎದಕ್ಲಿ? ಹಾಲಾಗ್ತಿರ್ಲಿಲ್ಲ ಅಲ್ಲಲೇ ಅಂತ ದೊಡ್ಡ ಬಿಲ್ಡಿಂಗ್ ಐತಿ. ಈ ತಗಡಿನ ಮನ್ಯಾಗ ಯಾಕೆ ಬಂದದಾಳಿಕ್ಕಿ? ಇಲ್ಲೇ ಅದಾಳ? ಅವ ಎಲ್ಲಿ ಹೋಗ್ಯಾನವ? ಇಬ್ರು ಒಳಗ ನೀನ್ ಇಬ್ಬರನ್ನ ಬಿಟ್ಟು ಸರಿನಿ ಅವನವ್ರೇ ಸರಳಿ ಎದ್ದು ಹೇಳ್ಬೇಕು. ಇಲ್ಲ ನಿಮ್ಮವ್ರ ಕಲಾಸ ಮಾಡ್ತೇನ ಓಲಿ ಕೊಡ್ಲಿ ತುಂಬ ಅವನು ಮುಗಿಸೇ ಬಿಡು ತೊಂಬರ್ಲಿ ಹೋಗ್ಲಿ. ನಿನ್ನವ್ರು ಜಂಗ್ ಹತ್ತಿದ್ ಕೊಡ್ಲಿ ಇಡ್ತಾರ ಅಲ್ಲಿ ಯಾರ ಹೋಗು. ತೆಗಿತಿರೋ ಏನು ಒದ್ದು ಬಾಕ್ಲಾ ಮುರಿ ಅಂದ್ಯ ತೆಗಿರ್ಲಿ. ಯಾವಾಗ ಬಂದ್ರಿ? ಹೌದಾ? ಹೌದಾ? ಒಳಗ ಏನ ಕುಚ್ಚು ಮಾತಾಡಕತ್ತಿದ್ಯಲ್ಲ ಅವಾಗ ಬಂದಿನ. ತಪ್ಪು ತಿಳ್ಕೊಂಡ್ರಿ ನೀವು. ನೀ ಮಾತಾಡ್ಬೇಡ, ಇಲ್ಲದವ ನನ್ನ ಮಾತು. ನೀವು 15 ದಿನ ಬಿಟ್ಟು ಬರ್ತೀನಿ ಅಂದ್ರಿ. ಇವತ್ತ ಯಾಕೆ ಬಂದಿರ ಅಂದ್ಯ? ನಿಮ್ ಆಟ ನೋಡ್ಬೇಕಲ್ಲಪ್ಪ. ಇಲ್ರಿ ನೀವು ಅವಿ ನಾ ಇರ್ಲಿಲ್ಲ ಅಂದ್ರ ನಿನಗ ಊಟನ ಸೇರಂಗಿಲ್ಲಲ್ಲ, ನಿದ್ದಿನೂ ಬರಂಗಿಲ್ರಿ. ಅಲ್ಲಿ ನಿದ್ದಿ ಬರಲಾಗ್ಯದಂತ ಇಲ್ಲಿ ಬಂದ್ ಮಕ್ಕೊಂಡ್. ಹೌದಾ? ನೀವ ಕಂಟ್ರೋಲ್ ಮತ್ತೊಬ್ರಿಗೆ ಕಂಟ್ರೋಲ್ ಮಾಡಂದ್ರ ನೀನ್ ಅವ್ನು ಇದನ್ನ ಹೇಳಿ ನಾನು ಒಳಗ್ರಿ ಅವ್ರಿಗೆ ಊಟ ಹೋಗಲ್ಲ ಇಲ್ಲಿ ತಂದು ಊಟ ಮಾಡ್ತಾರೆ. ನಾ ಯಾರು 106 ಎಕರೆ ಜಮೀನ್ದಾರ ಸಾಹುಕಾರ ಅದೀನಿ, ಹೇಳಿ ಸಾಹುಕಾರ ಅದೀನಿ. ನಿನ್ನೇನ್ ಹಂಗ ತಂದಿರ ನಿನ್ನ ಅವನ ಬೇರೆ ಕಂಟ್ರೋಲ್ ಮಾಡ್ರಿ ಅಂತಂದ್ರು ಒಳಗ್ ಹೋಗ್ಕೊಂಡು ನಿಮ್ ಕಂಟ್ರೋಲ್ ನಡೆಸಿರಿ. ಏನ್ಲಿ ಬಿಡ್ರಿ ಮಾಲಕ್ರ, 2 ವರ್ಷ ಆಯ್ತ್ರಿ ನಿಮ್ ಕೂಡ ವಿಡಿಯೋ ಮಾಡ್ಲತ್ನ. ಒಂದಿನ ಒಂದ್ ಏಟ ಹೊಡೆದಿಲ್ಲ ನನಗ ನೀವು. ಇವತ್ ಬರೇ 1 ತಾಸು ನಿಮ್ ಹೆಂಡತಿ ಕೂಡ ಕೂತಿದಕ್ ನನಗ ಪಡ 2-3 ಏಟ ಹೊಡೆದ್ರಿ. ನೀವು ಬೇಡ, ನಿಮ್ ಮನಿ ಕೆಲ್ಸಾನು ಬೇಡ. ಕುಂತಿ ತೆರ್ಕೊಂಡು ಕೂಡ್ಬೇಕು ಬಾಕ್ಲಾನ ಮುಚ್ಕೊಂಡ್ ಯಾಕೆ ಕುಂತಿದ್ರಿ ಒಳಗ? ಗಾಳಿ ಬರ್ಲಾತಿತ್ರಿ ಒಳಗ. ಅದಕ್ಕ ಗಾಳಿ ಬರ್ಲಾರ್ದಂಗ ಪ್ಯಾಕ್ ಮಾಡ್ಕೊಂಡ್ ಕುಂತಿದ್ದೆ. ಕಣ್ಣಗ ಅವಕ್ ಮಾರ್ಬಾರ್ದು ನೋಡು. ಸಂಖ್ಯೆ ಯಾರ್ ಕಂಟ್ರೋಲ್ ಮಾಡತ್ ಹೋದವ್ರ? ಇವ್ರಿಗೆ ಯಾರ್ ಹೇಳ್ದವ್ರ? ನಾನ. ಮತ್ತೆ ಅದನ್ನ ಮಾಡಾತಾರ ಅವ್ರು. ನಾವ್ ಹೋದ ಬಳಕ ಏನ್ರ ಮಾಡ್ಕೊರಿ ನೀವು. ಸಂಖ್ಯೆ ನಾನು ಬುತ್ತಿ ಚಲೋ ತಗೊಂಬರೋ ಮನಿಗೆ. ರೀ ಕಾಮಿಡಿ ಬಂದವ್ರಿಗೆ ಕಂಡಿದ್ದೆಲ್ಲ ಹಳದಿನೇ ಕಾಣಿಸ್ತೈತಿ. ನಾವು ಅಂತದೇನ್ ಮಾಡಾತಿರ್ಲಿಲ್ಲ, ಸುಮ್ ಕೂತ್ ಮಾತಾಡತಿದ್ವಿ. ಹೌದಲ್ಲೇ ನೀ ಮಾತಾಡ್ತಿದ್ವಿ. ಮಂದಿ ಏನ್ ತಿಳ್ಕೊಂತಾರ? ಜಮೀನ್ದಾರ್ನ ಹೇಳ್ತಿ ಆಳ ಮನುಷ್ಯನ ಜೋಡಿ ಕುಂತಾರ ಅಂದ್ರ ನನ್ನ ಮರ್ಯಾದೆ ಕಮ್ಮಿ ಆಗುತ್ತಿಲ್ಲ? ಹೌದು, ಅದೆಲ್ಲ ಇರ್ಲಿ. ನೀವು 15 ದಿನ ಬಿಟ್ಟು ಬರ್ತೀನಿ ನಂದು ಸಂಜಿಕೆ ಬಂದಿಲ್ಲ, ಅದೇಂಗ? ನಾ ಯಾರು? ಸಾಹುಕಾರ. ವಾದ ಕೂಡಲೇ ಸಾಹುಕಾರ ಬಂದಾರಂತ ಎಲ್ಲಾ ಪಾಳೆ ತೆಗಿಸಿ ಏಕ್ದಮ್ ಅಷ್ಟು ಬೀಜ ಕೊಟ್ಟು ಬಿಟ್ರು ಅವನ್ನ ಏರ್ಕೊಂಡ್ ಬಂದಿನಿ ಈಗ ಡಿಕ್ಕ್ಯಾಗ. ನೀನ್ ಮ್ಯಾಲ ಹಿಂಗೆಲ್ಲಾ ಮಂದಿ ಜೋಡಿ ಹಿಂಗ್ ಹುಚ್ಚನಾಕಾರ ಮಾಡ್ಬೇಡ. ಆಯ್ತಾ? ಏನ ಇದೊಂದ್ಸಲ ಕ್ಷಮಿಸ್ತೀನಿ. ಇನ್ನೊಂದ್ಸಲ ಹಿಂಗ ಆತಂದ್ರ ನಿನ್ ಅವ್ನು ಕೊಡ್ಲಿಲ್ಲ ನಿನ್ ಕಡ್ದ ಬಿಡ್ತೀನ. ನಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅನ್ಕೊಂಡಿದ್ವಿ ಮನಸ್ಸಲ್ಲಿ. ಅದನ್ನ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ.